100% ಆಲ್ರೆಡಿ ಅವರು ಜೈಲ್ನಾಗ ಇದ್ದರು ಆರಿಸಿ ಬಂದಾರ ಅಂತಂದರೆ ಅವ್ರನ್ನ ಯಾರು ನಿಂದ್ರಿಸಿದ್ರು ಬರ್ತಾರ ಅನ್ನೋ ಗ್ಯಾರಂಟಿ. ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ಯಾರ, ಚಲೋ ಮಾಡ್ಯಾರ. ಜೈಲ್ದಾಗ ಅದಾರ ಅಂದರೂ ನಮ್ಮ ಊರು ರೋಡ್ ಕಾಂಟ್ಯಾಕ್ಟ್ ಕೆಲಸ ಕೊಟ್ಟಾರು. ಮತ್ತು ಕೆಲಸ ಮಾಡ್ಲಾರ ತೊಗೊಂಡು ಆರಿಸಿ ತೊಗೊಂಬಂದು ನಾವು ಏನು ಮಾಡೋದು? ಸರ್, ವಿನಯ್ ಕುಲಕರ್ಣಿ ಅವರು ಜೈಲಲ್ಲಿದ್ದರೂ ಸಹ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಿದ್ರೆ. ಸರ್, ತಮ್ಮ ಹೆಸರೇನು ಸರ್? ಅನಿಲ್ ಕುಮಾರ್ ಪಾಟೀಲ್ ಅಂತ. ಹೆಂಗಿದೆ ಸರ್ ಇಲ್ಲಿ ಅಭಿವೃದ್ಧಿ ಹೇಗಾಗಿದೆ ಲಾಸ್ಟ್ 3 ಇಯರ್ಸು? ದೇಸಾಯಿ ಅವ್ರು ಬೆಸ್ಟ್ ಅನ್ಸುತ್ತಾ, ಕುಲಕರ್ಣಿ ಅವ್ರು ಬೆಸ್ಟ್ ಅನ್ಸುತ್ತಾ? ಇಲ್ಲ, ಎರಡೂ ಚಲೋ, ಆದ್ರೆ ಅಭಿವೃದ್ಧಿ ಮಾಡ್ಯಾರ ಯಾರು? ವಿನಯ್ ಕುಲಕರ್ಣಿ ಅವ್ರದ್ದು ಅಭಿವೃದ್ಧಿ ಚಲೋ ಇದೆ. ಅವರಂತರೂ ಆ್ಯಕ್ಚುಲಿ ಅವರ ಮಿಸ್ಸಸ್ ಇದ್ದಾಗ ಅವರು ಹೊರಗಡೆ ಜಿಲ್ಲಾದೊಳಗೆ ಬರಲೇ ಇದ್ರು ಅವ್ರ ಮಿಸ್ಸಸ್ ಅನುಕೂಲದಿದ್ದರಿಂದ ಅವ್ರು ಆರಿಸಿ ಬಂದಾರ. ಎಲ್ಲೇ ಇದೆ ನಮ್ಮ ಕ್ಷೇತ್ರಕ್ಕೆ ಬರಲೇ ಇದ್ದರು ನಮ್ಮ ಶಿವಲೀಲಾ ವಿನಯ್ ಕುಲಕರ್ಣಿ ಅವ್ರು ಅಡ್ಡಾಡಿ ಅವರ ಮನೆಯವ್ರನ್ನ ಆರಿಸ್ಕೊಂಡು ಅವ್ರ ಪ್ರಭಾವ ಇದೆ ಹಾಗಾದ್ರೆ? ಇದೆ 100%, 100ಕ್ಕೆ 100. ಸೊ ಈ ಸರಿ ಏನಾದರೂ ಅನಿವಾರ್ಯ ಕಾರಣಗಳಿಂದ ಬೈ ಎಲೆಕ್ಷನ್ ಬಂದರೆ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಏನಾಗ್ಬೋದು ರಿಸಲ್ಟ್ ಒಂದು ನಿಮ್ಗನ್ಸುತ್ತೆ? ಅವರು ಕ್ಷೇತ್ರಕ್ಕೆ ಬರಲೇ ಇದ್ರೂ ಮತ್ತು ಆರಿಸಿ ಬರ್ತಾರೆ ಈ ಸರಿ. ಹೌದು, 100% ಆರಿಸಿ ಬರ್ತಾರೆ. ನಮ್ಗೆ ಅಷ್ಟು ಹೋಪ್ ಇದೆ, ಯಾಕಂದ್ರೆ ಅವರು ಅಭಿವೃದ್ಧಿ ಕೆಲಸಗಳು ಆಗಿದಾವೆ. 71ನೇ ಕ್ಷೇತ್ರದೊಳಗೆ ಮ್ಯಾಕ್ಸಿಮಮ್ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರು, ಭಾಳ ಅಂದ್ರೆ ಭಾಳ ಮಾಡಿದ್ದಾರೆ. ಆಮೇಲೆ ರೈತರ ಪರನೂ ಅದಾರ ಅವರು, ವರ್ಕರ್. ಮತ್ತು ವಿನಯ್ ಕುಲಕರ್ಣಿ ಅವರು ಎಸ್ ಅನಿಲ್ ಪಾಟೀಲ್ ಅಂತೇಳಿ. ಸರ್, ನಿಮಗೇನು ಅನಿಸುತ್ತೆ ಸರ್, ಹೆಂಗಿದೆ ವಾತಾವರಣ? ಬೈ ಎಲೆಕ್ಷನ್ ಬಂದರೆ ಯಾರು ಪರವಾಲಂತ ಒಲವು ಇಲ್ಲಿ ಕಾಣಿಸ್ತಾ ಇದೆ? ಇಲ್ಲಿ ಮತ್ತು ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇರೋದ್ರಿಂದ ಅದೇ ಬರ್ಬೋದು ಅಂತ 100% ಅದ. ಹೌದು, ಆಧಾರ ಅಂದ್ರೆ ಅವ್ರು ಮಾಡಿರುವಂಥ ಕೆಲಸ, ಅವ್ರು ಮಾಡುವಂಥ ಪಬ್ಲಿಕ್ ಜೋಡಿ ಹೊಂದಾಣಿಕೆ ಎಲ್ಲ ರೀತಿಯಿಂದ ನೋಡಿದ್ರು ಅವೆಲ್ಲ ವಿಶ್ಲೇಷಣೆ ಮಾಡಿದರೆ 100% ಆಗಬಹುದು ನಮ್ಮ ಲೆಕ್ಕಕ್ಕೆ. ಅವ್ರ ಫ್ಯಾಮಿಲಿಗೆಲ್ಲ ಟಿಕೆಟ್ ಕೊಡಬೇಕು ಒಂದಷ್ಟು ಚರ್ಚೆ ಇದೆ. ಏನು ಕೊಟ್ಟರು ಬರ್ಬೋದು, ಕೊಟ್ಟಿದ್ರು. ಮತ್ತು ಅವ್ರು ಎಲ್ಲಿ ಆಲ್ರೆಡಿ ಅವರು ಜೈಲ್ನಾಗಿದ್ದರು ಆರಿಸಿ ಬಂದಾರ ಅಂತಂದರೆ ಅವ್ರನ್ನ ಯಾರು ನಿಂದ್ರಿಸಿದ್ರು ಬರ್ತಾರ ಅನ್ನೋ ಗ್ಯಾರಂಟಿ ಅದ. ಇದು ಸತ್ಯ. ಈಗ ಅವ್ರು ಜೈಲ್ನಾಗಿದ್ದ ಆರಿಸಿ ಬರ್ತಾರಂತಂದ್ರೆ ಸರಳ ಅಲ್ಲ. ಅವರು ಅಲ್ಲಿದ್ದರೂ ಅವ್ರ ಪಾರ್ಟಿ ಯಾರೂ ಇಲ್ಲ ಅಥವಾ ಏನಿಲ್ಲ ಅಂತಂದ್ರು ಪಬ್ಲಿಕ್ ಆರಿಸ್ತಂದ್ರೆ ಅವ್ರ ಮೇಲಿರೋಂಥ ಅವ್ರ ಕೆಲಸ, ಅವ್ರ ಕಾರ್ಯಕ್ರಮ, ಅವ್ರ ಪಬ್ಲಿಕ್ ಜೋಡಿ ಇರುವಂಥ ಹೊಂದಾಣಿಕೆ ಇವೆಲ್ಲ ಒಂದು ರೀತಿಯಿಂದ ಅವ್ರಿಗೆ ಪಾಸಿಟಿವ್ ಆಗೇ ವರ್ಕ್ ಆಗಾವೆ. ಈ ಸರಿ JDS BJP ಮೈತ್ರಿ ಆಗಿದೆ, ಇಲ್ಲಿ ಹೊಂದಾಣಿಕೆ ಎಲ್ಲ ವರ್ಕೌಟ್ ಆಗುತ್ತಾ? ಸಾಧ್ಯನೇ ಇಲ್ಲ ರೀ, ಸಾಧ್ಯನೇ ಇಲ್ಲ. JDS ಅಂದ್ರೆ ಬರೋದನೇ ಇಲ್ಲ. ಒಂದೇದ್ದು ಅವ್ರ ಜೊತೆಗಿದ್ರು ಅವ್ರು ಇನ್ನೂ ಕೆಟ್ಟು ಹೋಗ್ತಾರೆ. ಒಂದೇ ಅಂತ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಧಾರವಾಡ ಗ್ರಾಮೀಣ ಭಾಗದ ಮಂಗಳಗಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ. ಮಂಗಳಗಟ್ಟಿ ಗ್ರಾಮದ ರಾಮ ಮಂದಿರದ ಬಳಿ ನಾವಿದ್ದೇವೆ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ, ಅವರೆಲ್ಲರೂ ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡೋಣ. ಯಜಮಾನ್ರೆ, ಏನು ನಿಮ್ಮ ಹೆಸರು? ಮಕ್ತುಮ್ ರೀ. ಹೆಂಗಿದೆ ಇಲ್ಲಿ ಅಭಿವೃದ್ಧಿ? ಕಳೆದ 3 ವರ್ಷಗಳಲ್ಲಿ ಅದಕ್ಕಿಂತ ಮುಂಚೆ BJP ಇತ್ತು, ಈಗ ಕಾಂಗ್ರೆಸ್ ಇದೆ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ BJP ನಡುವೆ ಇಲ್ಲಿ ಪೈಪೋಟಿ ಜಾಸ್ತಿ ಅಂತ ಅನಿಸುತ್ತೆ. ಹೆಂಗಿದೆ ವಾತಾವರಣ? ಸರ ವಿನಯ್ ಕುಲಕರ್ಣಿ ಅವರು ಇಲ್ಲಿದ್ದಕ್ಕೆ ಒಂದು ಸ್ವಲ್ಪ ಜನರಿಗೆ ತೊಂದರೆ ಐತಿ ರೀ. ಇದು ಅವ್ರು ಇದ್ದಿದ್ರೆ ಗೊಬ್ಬರ ಬೀಜ ಸಿಗ್ತಿತ್ತು, ಏನೋ ಅದಿಲ್ಲ. ಗೊಬ್ಬರ ನೋಡಿದರೆ 2,000, 2,500 ಅಂತಾರೆ ರೀ. ರೈತರ ಬೆಳೆ ಬಂದಾಗ 1,600, 1,500 ಅಂತಾರೆ. ಮತ್ತು ಅವರ ಒಬ್ಬರು MLA ಕ್ಯಾಂಡಿಡೇಟ್ ಅನ್ನೋರ ಹಳ್ಳಿಗಳಾಗಿಲ್ಲ ಅಂದ್ರೆ ಜನರಿಗೆ ಯಾವುದಾದ್ರೂ ಸ್ವಲ್ಪ ತೊಂದರೆ ಆಗತ್ತಲ್ಲ ರೀ. ತೊಂದರೆ ಆಗಿದೆ ನಿಮಗೆ? ತೊಂದರೆ ಆಗೈತೆ ರೀ. ಬೆಳೆದಿಂದ ಗೊಬ್ಬರದ ಅಭಾವ ನೋಡ್ರಿ. ಈಗ 2,200 ಹೀರ್ಯಾ ಗೊಬ್ಬರ ಸಿಗಾಕತ್ತೇ ಇಲ್ಲ. ಎಲ್ಲೆಲ್ಲಿ ಸಿಕ್ಕಿದ ಬ್ಲಾಕ್ ಮಾಡ್ತಾರೆ. ಅಂಗಡಿಕೆಗಳು ಅವ್ರಿಗೆ ಯಾರೂ ಕೇಳೋರಿಲ್ಲ. ಸೊಸೈಟಿಗಳು ಗುಡಾನ್ದಾಗ ಸಾಕಿ ಟಾಕೈತೆ ಅಂತಾರೆ. ಅವ್ರ ಆ ಈ ಲಿಂಕಿಗೆ ಅಡ್ಡಾಡಿ 14,000 ಕಳೀತೀವಿ. ಪೀಕಿಂದ ಅಕ್ಕದ 12,000. ಕೆಲಸ ಹೆಂಗೈತೆ ಕಳೆದ 3 ವರ್ಷದಲ್ಲಿ? ಈಗ ಅವರು ನಿಮಗೆ ಗೊತ್ತು, ಅವ್ರಿಗೆ ಸ್ವಲ್ಪ ಅವ್ರ ಮೇಲೆ ಒಂದು ಆರೋಪಗಳಿತ್ತು. ಅದ್ರ ಮಧ್ಯೆ ಕೆಲಸ ಹೆಂಗೆ ಮಾಡಿದ್ದಾರೆ ಅವರು? ಸರ್, ಆರೋಪ ಅಂದ್ರೆ ಏನೈತ್ರಿ, ಅವ್ರು ಮಾಡ್ಯಾರೋ ಬಿಟ್ಟಾರೋ ಆದ್ರೆ ನಮಗಿದಿಲ್ಲ. ಆದ್ರೆ ಒಂದು ಇದರಿಂದ ವಿನಯ್ ಕುಲಕರ್ಣಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ಯಾರ, ಚಲೋ ಮಾಡ್ಯಾರ, ಅದೇನು ಅಭ್ಯಂತರಿಲ್ಲ. ಆದ್ರೆ ಅವ್ರವ್ರ ಏನು ಮಾಡ್ಯಾರೋ ಏನು ಬಿಟ್ಟಾರೋ ಅದು ನಾವು ಹೇಳೋಂಗಿಲ್ಲ. ಹೌದಲ್ಲ ರೀ? ಅದು ಗೋರ್ಮೆಂಟ್ ಅದು ಏನು ಕಾನೂನು ಕ್ರಮ ತಗೋತೈತಿ ಏನಿಲ್ಲ, ಎಲ್ಲರಿಗೂ ಒಂದೇ ಕಾನೂನು ಅದೇನಿದಿಲ್ಲ ರೀ. ಆದ್ರೆ ನಮ್ಮ ಹಳ್ಳಿಗೆ ಒಬ್ಬ MLA ಕ್ಯಾಂಡಿಡೇಟ್ ಇಲ್ಲ ಅಂದ್ಕೊಳ್ಳೇಕ ಸ್ವಲ್ಪ ಗೊಬ್ಬರ ಬೀಜದ ಭಾಳ ತೊಂದ್ರೆ.
ಈಗ ಬೈ ಎಲೆಕ್ಷನ್ ಏನಾದ್ರು ಬಂದರೆ ನಿಮಗೆ ಹೆಂಗನ್ಸುತ್ತೆ? ಯಾರ ಪರವಾಗಿ ಒಲವಿದೆ ಅಂತ ಅನ್ಸುತ್ತೆ? ಬೈ ಎಲೆಕ್ಷನ್ ಮಾಡಬಾರ್ದ್ರಿ ಇವ್ರು ಸರ್ಕಾರದವ್ರು. ಅದನ್ನೆಲ್ಲ ಕೂಡ ಬರೋದು ನಮ್ಗೆ ಹಾಕ್ತಾರೆ. ಮತ್ತು ಅದನ್ನು 16,000 ಮಾಡೋದನ್ನ 26,000 ನಮ್ಮ ಮ್ಯಾಗ ಖರ್ಚು ಬರೋದು ಇಡ್ತಾರೆ. ಇವ್ರು ಈ ದೇಶ ತಿರುಗ್ತಾರೆ. ಅವ್ನು ಮಾಡಬಾರ್ದ್ರಿ. ಬಟ್ ಈಗ ಬೈ ಎಲೆಕ್ಷನ್ ಬರೋ ಸಾಧ್ಯತೆ ಅಂತೂ ಇದ್ದೇ ಇದೆ. ಬಂದರೆ ಏನಾಗ್ಬೋದು ರಿಸಲ್ಟು? ರಿಜೆಕ್ಟ್ ಹೆಂಗೆ ಹೇಳಕ್ಕೆ ಬರುತ್ತೆ ಸರ್? ನಾವಂತ್ರಿ ಕಾಂಗ್ರೆಸ್ಗೆ ಮಾಡ್ತೇವೆ. ನಾವು ಕಾಂಗ್ರೆಸ್ಗೆ ಹಾಕ್ತೇವೆ ಓಟು. ಗ್ಯಾರಂಟಿ ಕಾಂಗ್ರೆಸ್ಗೆ ಈಗ ಹಾಕ್ತೀವಿ. ಅವ್ರ ಫ್ಯಾಮಿಲಿಗೆಲ್ಲ ಟಿಕೆಟ್ ಕೊಡಬೇಕು ಅಂತಿದೆ, ಅದಂಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ ರೀ. ಯಾರು ಒಳ್ಳೆಯದೈತಿ ಯಾವ್ದು ಕೆಟ್ಟದೈತಿ ಅವ್ರ ನಿಮ್ಮಂಥವ್ರ ಇದನ್ನ ಚಾನಲ್ದವ್ರು ಹೇಳ್ತಾರೆ. ಜನಕ್ಕೆ ಬಿಟ್ಟು ಕೊಟ್ಟಿದ್ದದ ಅವ್ರಿಗೆ ಕೊಡಂತ ನಾವು ಹೇಳೋಲ್ಲ. ಬಟ್ ಚಲೋ ವ್ಯಕ್ತಿ ಕೊಡ್ಬೇಕು. ಯಾವ್ರ ಚಲೋ ಹಂಗೆ ಅವಂಗ ಅಷ್ಟ ಮನೆಗೆ ಹೋಗ್ಬಾರ್ದವ್ರ ಬಡಬಗ್ರು ಹೇಳಿ ಕುಂತಿರ್ತಾರಲ್ಲ ಅವ್ರು ಸೇವೆ ಮಾಡಕ್ಕೆ ಬರ್ಬೇಕು. ಎಲ್ಲಾರ 4 ಮಂದಿ ಇದಕ್ಕಿಂತ ಅವ ದೊಡ್ಡ ವ್ಯಕ್ತಿ ಅವನಂತೆ ಕಟ್ಟೋ ಹೋಗ್ಬಾರ್ದು. ಅವನ ವ್ಯಕ್ತಿ ಹೋದ್ ಕೆಡುತ್ತಾರ ಅವಂಗ. ಮತ್ತು ಬರೋ ಚುನಾವಣೆಗೆ ಯಾವ ವ್ಯಕ್ತಿ ಇರಲಿ ಅವ್ನು ಕೆಡುತ್ತಾರ. ಜನಕ್ಕೆ ಗೊತ್ತದ. ಮಕ್ತುಮ್ ಸಾಬ್ ಮಂಗಳಗಟ್ಟಿ. ಯಜಮಾನ್ರೆ, ನಿಮಗೇನು ಅನಿಸುತ್ತೆ ವಾತಾವರಣ? ಈಗ ಕಳೆದ 3 ವರ್ಷಗಳಲ್ಲಿ ವಿನಯ್ ಕುಲಕರ್ಣಿ ಅವರು 1-2 ಸಾರಿ ಜೈಲಿಗೆ ಹೋಗಿ ಬಂದರು. ಈಗಲೂ ಅಲ್ಲೇ ಇದ್ದಾರೆ. ಅವರ ಆ ಅನಿವಾರ್ಯ ಕಾರಣದಿಂದ ಬೈ ಎಲೆಕ್ಷನ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಬಂದರೆ ಹೆಂಗಿರ್ಬೋದು? ಬಂದ್ರೆ ಕ್ಯಾಂಡಿಡೇಟ್ ಚಲೋ ಇದ್ರೆ ನಾವು ಓಕೆ ಮಾಡ್ತೇವೆ ರೀ. ಇದು ಅವ್ರ ಮನೆ ಫ್ಯಾಮ್ಲಿ ಅವ್ರಿಗೆ ಆಯ್ತು. ಮತ್ತು ಬೇರೆ ಕ್ಯಾಂಡಿಡೇಟಿಗೆ ಸೀಟ್ ಕೊಟ್ರೆ ಅವ್ರಿಗೆ ಒಲವು ಕೊಡ್ತೇವೆ ರೀ. ಮತ್ತು ಫೇಲ್ ಇದ್ದ ಕ್ಯಾಂಡಿಡೇಟಿಗೆ ಕೊಟ್ರೆ ಹೆಂಗೆ ನಾವು ಆರಿಸ್ತೊಂಬ್ರಕ್ರಿ ಇವ್ರನ್ನ. ಅದಕ್ಕೆ ನೋಡಿ ಚಲೋ ಕ್ಯಾಂಡಿಡೇಟ್ ಇದ್ರೆ ನಾವು ಕಾಂಗ್ರೆಸ್ ಮಾಡ್ತೇವೆ ರೀ. ಕೆಲಸ ಎಲ್ಲ ಹೆಂಗಾಗೈತಿ ಕಳೆದ 3 ವರ್ಷ? ಮತ್ತು ಹಿಂದೆ ದೇಸಾಯಿ ಅವರು ಇದ್ದರು, ಅವಾಗ ಕೆಲಸ ಎಲ್ಲ ಹೆಂಗಾಗೈತಿ? ಎರಡೂ ಕ್ಯಾಂಡಿಡೇಟ್ದವರು ಕೆಲಸ ಚಲೋ ಮಾಡ್ಯಾರ ನಮ್ಮ ಹಳ್ಳಿಗೆ. ಯಾಕೆ ಸುಳ್ಳೊಂದು ಹೇಳಬಾರ್ದು, ಚಲೋ ಕೆಲಸ ಮಾಡ್ಯಾರ. ಈಗ ಅವ್ರು ಜೈಲ್ದಾಗ ಅದಾರ ಅಂದರು ನಮ್ಮ ರೋಡ್ ಕಾಂಟ್ಯಾಕ್ಟ್ ಕೆಲಸ ಕೊಟ್ಟಾರು. ರೋಡ್ ಎಲ್ಲ ಚೆನ್ನಾಗಿ ನಡೆಯತ್ತಾ ಇದೆ. ನೀರು ಸಪ್ಲೈ ಐತ್ರಿ. ಈಗ ಹನಿ ನೀರು ಇದು ಫಿಲ್ಟರ್ ನೀರಿಂದ ವ್ಯವಸ್ಥೆ ಮಾಡತ್ತಾರ ರೀ. ಅದೆಲ್ಲ ಸೌಲಭ್ಯ ಚಲೋ ಐತಿ. ಸೊ ಅವ್ರು ಜೈಲಲ್ಲಿ ಇದ್ದರೂ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಆಗಿದೆ ರೀ. ಅದೆಲ್ಲ ಕೆಲಸ ಸಕ್ಸಸ್ ಆಯ್ತು. ನಿಮ್ಗೇನು ಅನ್ಸುತ್ತೆ ಬೈ ಎಲೆಕ್ಷನ್ ಬಂದು ವೈಯಕ್ತಿಕವಾಗಿ? ವೈಯಕ್ತಿಕವಾಗಿ ಕ್ಯಾಂಡಿಡೇಟ್ ಮೇಲೆ ರೀ ನಮ್ದು. ಈಗ ಓಕೆ ರೀ. ಓಕೆ. ಯಾರು ನಿಂತರೂ ಓಕೆ. ಯಾರು ನಿಂತರೂ ಓಕೆ ರೀ. ಅವ್ರ ಕ್ಯಾಂಡಿಡೇಟ್ ನಿಂತ್ರ ಅಗ್ದಿ ಅಂದ್ರೆ ಕೆಲಸಗಾರ ಅದಾರ ರೀ ಅವ್ರು. ಮತ್ತು ಕೆಲಸ ಮಾಡ್ಲಾರನ್ನ ತೊಗೊಂಡು ಆರಿಸ್ತೊಂಬಂದು ನಾವು ಏನು ಮಾಡೋದು ಹೇಳ್ರಿ? ಕೆಲಸ ಮಾಡ್ತಾರೆ ಅವ್ರು. ಎಲ್ಲೇ ಇರಲಿ ಅವ್ರ ಮನೆಯ ಫ್ಯಾಮ್ಲಿ ಕೆಲಸ ಮಾಡ್ತಾರೆ. ತಮ್ಮ ಹೆಸರು? ಗಂಗನಗೌಡ ಪಾಟೀಲ್ ರೀ. ಎಸ್, ವಿನಯ್ ಕುಲಕರ್ಣಿ ಅವರು ಜೈಲಲ್ಲಿದ್ದರೂ ಸಹ ನಮ್ಮ ಊರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ರೋಡು, ತಾರು, ನೀರು ಅಂತ ಪ್ರತಿಯೊಂದು ಯೋಜನೆಗಳನ್ನು ಅವರು ಅಲ್ಲೇ ಇದ್ದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಬನ್ನಿ ಮತ್ತಷ್ಟು ಜನ ಮಾತನಾಡಿಸೋಣ.